ನಿನ್ನೆ ಸಂಜೆಯೂ ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ವರ್ಣಾರ್ಭಟಕ್ಕೆ ಸವಾರರು ಪರದಾಡಿದ್ರು. ಮಹಾಮಳೆಗೆ ಮೂವರು ಬಲಿಯಾಗಿದ್ದಾರೆ. ಚಿಕ್ಕಮಗಳೂರು ಹಾಗೆ ಮಂಡ್ಯ ಶಿವಮೊಗ್ಗದಲ್ಲೂ ಮಳೆರಾಯ ಆರ್ಭಟವನ್ನ ಮಾಡಿದ್ದಾನೆ. ಹೇಗಿತ್ತು ಅದರ ಕಂಪ್ಲೀಟ್ ಡೀಟೇಲ್ಸ್ ವರ್ಣಾರ್ಭಟ ನ್ಯೂಸ್ ಟಾಪ್ 9 ನಲ್ಲಿ. ನಿನ್ನೆ ಸಂಜೆಯಾಗ್ತಿದ್ದಂತೆ ಬೆಂಗಳೂರಲ್ಲಿ ಮಳೆರಾಯ ಆರ್ಭಟಿಸಿದ್ದಾನೆ. ಮೆಜೆಸ್ಟಿಕ್, ರಾಜಾಜಿನಗರ, ವಿಜಯನಗರ, ಸದಾಶಿವನಗರ, ಬನಶಂಕರಿ, ಶಾಂತಿನಗರ, ಜಯನಗರ, ವಿಧಾನಸೌಧ ಸೇರಿ ಹಲವೆಡೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯಿತು. ವೀಕೆಂಡ್ ಅಂತ ನಗರ ವೀಕ್ಷಣೆಗೆಂದು ಬಂದಿದ್ದವರು ಪರದಾಡಿದ್ರು. ಇನ್ನು ಕಾರ್ಪೊರೇಷನ್, ಕೆಆರ್ ಮಾರ್ಕೆಟ್, ಮೈಸೂರು ರಸ್ತೆ, ಆರ್ಆರ್ ನಗರ, ಕೆಂಗೇರಿಯಲ್ಲಿ ರಸ್ತೆ ತುಂಬೆಲ್ಲ ನೀರು ಹರಿದು ದ್ವಿಚಕ್ರ ವಾಹನ ಸವಾರರು ಹೆಣಗಾಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲೂ ಧಾರಾಕಾರವಾಗಿ ಮಳೆ ಸುರಿಯಿತು. ಪೀಣ್ಯ, ದಾಸರಹಳ್ಳಿಯಲ್ಲಿ ಮಳೆ ಅಬ್ಬರದಿಂದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನೀರು ನಿಂತಿತ್ತು. ಟ್ರಾಫಿಕ್ ಜಾಮ್ ಉಂಟಾಯಿತು. ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಪರದಾಡಿದ್ರು. ನೆಲಮಂಗಲದ ಜಯನಗರದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನೀರು ಹೊರಹಾಕಲು ನಿವಾಸಿಗಳು ಪರದಾಡಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸುತ್ತಮುತ್ತ ನಿನ್ನೆ ವರುಣ ಆರ್ಭಟಿಸಿದ್ದಾನೆ. ಸಂಜೆ 1 ಗಂಟೆ ಸುರಿದ ಮಳೆಗೆ ದೇವನಹಳ್ಳಿಯ ರಸ್ತೆಗಳು ಕೆರೆಯಂತಾಗಿದ್ವು. ದೇವನಹಳ್ಳಿ ಬಳಿಯ ಬೈಪಾಸ್, ಸೂಲಿಬೆಲೆ ರಸ್ತೆಯಲ್ಲಿ ನೀರು ನಿಂತಿತ್ತು. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದಕ್ಕೆ ಮಳೆ ನೀರು ರಸ್ತೆಯ ಮೇಲೆಯೇ ಹರಿದಿತ್ತು. ಕೆಎಸ್ಆರ್ಟಿಸಿ ಬಸ್ ಸೇರಿದಂತೆ ವಿವಿಧ ವಾಹನಗಳು ಕೆರೆಯಂತಾದ ರಸ್ತೆಗಳಲ್ಲಿ ಸಂಚರಿಸಲು ಒದ್ದಾಡಿದ್ವು. ನಿನ್ನೆ ಸುರಿದ ಮಹಾಮಳೆಯು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಯಲಹಂಕದಲ್ಲಿ ಅವಾಂತರ ಸೃಷ್ಟಿಸಿದೆ. 22 ವಿಲ್ಲಾಗಳ ಜೊತೆಗೆ ನಾರ್ತ್ ವುಡ್ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿತ್ತು. ಅಪಾರ್ಟ್ಮೆಂಟ್ ಮತ್ತು ವಿಲ್ಲಾದಲ್ಲಿ ಹಾಯಾಗಿದ್ದ ಜನರಿಗೆ ನಿನ್ನೆ ಸುರಿದ ಮಳೆ ಬರೆ ಎಳೆದಿದೆ. ಮನೆಯೊಳಗೆ ಇದ್ದವರು ಒಳಗೆ ಲಾಕ್ ಆಗಿದ್ದಾರೆ. ಮಳೆ ನೀರು ನಿಂತ ಪರಿಣಾಮ ನಿವಾಸಿಗಳಿಗೆ ಕುಡಿಯೋಕೆ ಹಾಗೂ ಸ್ನಾನ ಮಾಡೋಕು ನೀರಿಲ್ಲ ಅಂತ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಏನು ಹೇಳಬೇಕು ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀರು ಸ್ವಲ್ಪ ಕಡಿಮೆ ಆದರೆ ನಮ್ಮ ಮನೆ ಒಳಗಡೆ ನಾವು ಹೋಗ್ಬೇಕು. ನಮ್ಮ ಅತ್ತೆ ಮಾಮ ನಮ್ಮ ಮನೆ ಒಳಗಡೆ ಇದ್ದಾರೆ. ಅವ್ನು ಕರ್ಕೊಂಬರ್ಬೇಕು ಆಚೆ ಅಂದರೆ ಸ್ವಲ್ಪ ನೀರಾದರೂ ಕಡಿಮೆ ಆಗಬೇಕಲ್ವ. ಪಂಪ್ ಆದ್ರೂ ಮಾಡಬೇಕಲ್ವ. ಯಾರು ಪಂಪ್ ಮಾಡೋಕ್ಕೆ ಯಾರೂ ಬಂದಿಲ್ಲ. BBMP ಅವರು ಯಾರೋ ಒಬ್ರು ಇರಬೇಕಲ್ವ. ಏನು ಮಾಡಬೇಕು ನೀವೇ ಹೇಳಿ. ನಮ್ಗಂತೂ ಅರ್ಥ ಆಗ್ತಾಯಿಲ್ಲ. ವೆಯ್ಟ್ ಮಾಡ್ತಾ ಇದ್ವಿ ಯಾರಾದರೂ ಬರ್ತಾರಾ ಅಂತ. ಈ 4-5 ಮಂತ್ಸು ಹಿಂಗೆ ಇರುತ್ತೆ ನಮ್ಮ ಕತೆ. ಯಾಕೆಂದ್ರೆ ಅವರು ಸೊಲ್ಯೂಷನ್ ಕೊಟ್ಟಿಲ್ಲ ಅಂದರೆ ನೀರು ಬಂದಮೇಲೆ ಇದೇ ಥರ ಇರುತ್ತಲ್ವಾ. ಏನು ಮಾಡೋದು? ಚಿಕ್ಕಮಗಳೂರಿನಲ್ಲಿ ಮಳೆಯ ಗತವೈಭವ ಮರುಕಳಿಸಿದೆ. ಕಳಸ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಆಗ್ತಿದ್ದು ಕಳಸೇಶ್ವರ ದೇಗುಲದ ಮೆಟ್ಟಿಲುಗಳಿಂದ ನೀರು ದುಮ್ಮಿಕ್ಕುತ್ತಿದೆ. ಕುದುರೆಮುಖದಲ್ಲಿ ಆಗ್ತಿರೋ ಮಳೆ ಭದ್ರಾ ನದಿಗೆ ಜೀವ ಕಳೆತಂದಿದೆ. ಇದರ ನಡುವೆ ಚಿಕ್ಕಮಗಳೂರಿನಲ್ಲಿ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಕಾಂಪೌಂಡ್ ಕುಸಿತು 5 ಬೈಕ್, 2 ಸೈಕಲ್ ಜಖಂಗೊಂಡಿವೆ. ಗಸ್ಕೆ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ. ದಾವಣಗೆರೆಯಲ್ಲಿ ಸುರಿದಿರೋ ರಣಮಳೆ ಹಾಗೂ ಬೆರುಗಾಳಿ ಭತ್ತದ ಬೆಳೆ ನೆಲಕಚ್ಚುವಂತೆ ಮಾಡಿದೆ. ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದಲ್ಲಿ ಗಾಳಿ ಸಹಿತ ಧಾರಾಕಾರ ಮಳೆಯಿಂದ ಕಟಾವಿಗೆ ಬಂದಿದ್ದ 10ಕ್ಕೂ ಹೆಚ್ಚು ಎಕರೆ ಭತ್ತ ನಾಶವಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲೂ ಮಳೆ ಅಬ್ಬರಿಸಿದ್ದು ಪಿರಿಯಾಪಟ್ಟಣದ ರುದ್ರಪ್ಪ ಬಡಾವಣೆ, ಶಿವಪ್ಪ ಬಡಾವಣೆ, ಛತ್ರದ ಬೀದಿಯ ಮನೆಗಳು ಜಲಾವೃತವಾಗಿದ್ವು. ತುಮಕೂರಿನಲ್ಲೂ ಮಳೆ ಅವಾಂತರವೇ ಕಂಡಿತ್ತು. ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು. ಅರೆಬರೆ ರಸ್ತೆ ಕಾಮಗಾರಿಯಿಂದಾಗಿ ವಾಹನವೊಂದು ಪಲ್ಟಿಯಾಗಿತ್ತು. ಅತ್ತಾರ್ ರಾಮನಗರದಲ್ಲೂ ಬೆಳಗ್ಗೆಯಿಂದಲೂ ಜೋರು ಮಳೆ ಸುರಿಯುತ್ತಿದೆ. ಜೀವನದಿ ಕಾವೇರಿ ಕೊಡಗಿನಲ್ಲೇ ಬತ್ತಿ ಹೋಗಿತ್ತು.